ಹಾಗಾದ್ರೆ A4 ದೇವರಾಜು ಅಣ್ಣನ ಮಗಳು ಕೆಸರೆ ಗ್ರಾಮದ ಜಮೀನಿಗಾಗಿ ದಾವೆ ಹೂಡಿದ್ದಾರೆ. ಆದರೆ ಜಮುನಾ ಈ ಜಮೀನಿಗೆ ಹೇಗೆ ಸಂಬಂಧ ಪಡ್ತಾರೆ? ಈ ಮಂಜುನಾಥ ಸ್ವಾಮಿ ಯಾರು? ಬನ್ನಿ ಆ ರಿಪೋರ್ಟ್ ನೋಡ್ಕೊಳ್ಳೋಣ. ಸಿಎಂ ಪತ್ನಿ ಸಿಎಂ ಬಾಮೈದ ಸೇರಿ 12 ಜನರ ವಿರುದ್ಧ ದೇವರಾಜು ಅಣ್ಣನ ಮಗಳು ಜಮುನಾ ದಾವೆ ಹೂಡಿದ್ದಾರೆ. ಅಷ್ಟಕ್ಕೂ ದೇವರಾಜು ವಿರುದ್ಧ ಆರೋಪ ಮಾಡುತ್ತಿರುವ ಜಮುನಾ ಯಾರು? ಆರೋಪಕ್ಕೆ ಗುರಿಯಾಗಿರುವ ಜಮೀನಿಗೆ ಹೇಗೆ ಸಂಬಂಧ ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಮೈಸೂರು ಜಿಲ್ಲೆ ಕೆಸರೆ ಗ್ರಾಮದಲ್ಲಿ ಲಿಂಗ ಬಿನ್ ಜವರ ಅನ್ನೋರ ಜಮೀನಿರುತ್ತೆ. ಈ ಲಿಂಗ ಬಿನ್ ಜವರ ಅನ್ನೋರಿಗೆ 3 ಮಕ್ಕಳು. ಮೊದಲನೆಯವರು ಮಲ್ಲಯ್ಯ, ಎರಡನೆಯವರು ಮೈಲಾರಯ್ಯ ಮತ್ತು ಮೂರನೆಯವರು ದೇವರಾಜು. ಸದ್ಯ ಜಮೀನಿನಲ್ಲಿ ನಮಗೂ ಪಾಲಿದೆ ಅಂತ ದಾವೆ ಹೂಡಿರೋ ಜಮುನಾ ಮೈಲಾರಯ್ಯನ ಮಗಳು. ಮಂಜುನಾಥ ಸ್ವಾಮಿ ಕೂಡ ಮೈಲಾರಯ್ಯನವರ ಮತ್ತೊಬ್ಬ ಮಗ. ದೇವರಾಜು ಸಂಬಂಧದಲ್ಲಿ ಜಮುನಾ ಮತ್ತು ಮಂಜುನಾಥ ಸ್ವಾಮಿಗೆ ಚಿಕ್ಕಪ್ಪನಾಗಬೇಕು. ಈ ಮಂಜುನಾಥ ಸ್ವಾಮಿ ಮತ್ತು ಅವರ ತಾಯಿಯವರ ಬಳಿ ದೇವರಾಜು ಮೋಸ ಮಾಡಿ ಸಹಿ ಹಾಕಿಸಿಕೊಂಡಿದ್ದಾರೆನ್ನೋದು ಸದ್ಯ ಕೇಳಿ ಬಂದಿರುವ ಆರೋಪ. ನಾನು ಸಹಿ ಹಾಕಿದ ಕಾರಣ ನನ್ನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಅಂತ ಮಂಜುನಾಥ ಸ್ವಾಮಿ ಹೇಳಿದ್ದಾರೆ. ನಿಂಗವರು ಜವರ ಅನ್ನೋರು ನಮ್ಮ ತಾತನಿಂದ ನಮ್ಮ ತಂದೆಯವ್ರ ಹೆಸರಿಗೆ ಜಮೀನು ಬಂದಿತ್ತು. ಆ ನಂತರ ಏನಾಯಿತು, ಕೆಲವು ಅವ್ರಿಗೆ ಅಮೌಂಟೆಲ್ಲ ಇಸ್ಕೊಂಡು ಇರ್ತಕ್ಕಂಥ ಜಮೀನನ್ನು ನಮ್ಮ ತಂದೆಯವ್ರ ಹೆಸರಿಗೆ ಮಾರಿಬಿಟ್ರು. ನಮ್ಮ ತಂದೆ ಹೆಸರಿಗೆ ವಿಲ್ ಮಾಡಿಬಿಟ್ಟು ಬರ್ಕೊಟ್ಬಿಟ್ರು ದೇವರಾಜು ಮತ್ತು ಮಲ್ಲಯ್ಯನವರು. ನಮ್ಮ ತಂದೆ ಹೆಸರಿಗೆ ಕೂತ್ಕೋತು ಜಮೀನು. ಆ ನಂತರ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ತಂದೆ ಹೆಸರಲ್ಲಿ ಜಮೀನಿತ್ತು. ನಮ್ಮ ಚಿಕ್ಕಪ್ಪ ಏನು ಮಾಡಿದ್ರು, ಮೈಲಾರಯ್ಯನವರು. ನಮ್ಮ ಚಿಕ್ಕಪ್ಪ ಅವ್ರು ಏನು ಮಾಡೋದು, ದೇವರಾಜು ಅವರು ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟದ್ನೇ ನಮ್ಮಿಂದ ಸೈನ್ ತೊಗೊಬಿಟ್ರು. ನಮ್ಮ ತಂದೆಯವರು ಇರಲಾಗ ನಮ್ಮ ತಾಯಿ ಮತ್ತು ನನ್ನಿಂದ ಸೈನ್ ತೊಗೊಂಡು ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವರು ಅದನ್ನು ಬರೆಸ್ಕೊಂಡ್ರು ನಮ್ಮ ಕೈಯಿಂದ. ನಾವು ಯಾವ ರಿಜಿಸ್ಟರ್ ಮಾಡಲೇ ಏನಿಲ್ಲ, ಸೈನ್ ಹಾಕೊಟ್ಟು ಏನೋ ಬರ್ಕೊಂಡು ಮಾಡ್ಕೊಂಡು ಅಷ್ಟೇ. ನನ್ನ ತಮ್ಮ ಮತ್ತು ತಾಯಿಯ ಬಳಿ ಮೋಸ ಮಾಡಿ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತ ಜಮುನಾ ಕೂಡ ಆರೋಪಿಸಿ ಕೇಸ್ ದಾಖಲಿಸಿದ್ದಾರೆ. ನಮ್ಮ ತಾತನಿಂದ ನಮ್ಮ ತಂದೆಗೆ ಸಿಕ್ಕಿರೋದು. ನಮ್ಮ ತಾತ ಜವರಯ್ಯ ಬಿನ್ ಏನೋ ಲಿಂಗಯ್ಯ ಅಂತೇಳಿ, ಅವರಿಂದ ನಮ್ಮ ತಂದೆಗೆ ಸಿಕ್ಕಿರೋದು. ತಂದೆಯಿಂದ ಭಾಗ ಬಂದಿರೋದು ಅಷ್ಟೇ. ನಮ್ಮ ತಂದೆಯವರು ಅವರ ಅಣ್ಣ ತಮ್ಮಂಗೆ ಡಿವೈಡ್ ಮಾಡಿ ಉಳಿಕೆನ ಇಟ್ಟಿದ್ದು. ಅದರಲ್ಲಿ ನಮಗೆ ಈ ದೇವರಾಜ್ ಅವರು ಕೊಟ್ಟದ್ರಲ್ಲಿ ಸಮಪಾಲ್ ಉಳಿಕೆ ನಮಗೆ ಬರಬೇಕು. ಅವ್ರು ಭೇಟಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡಿರ್ತಾರೆ ಅಮ್ಮ ಮತ್ತು ತಮ್ಮನಿಗೆ. ಸದ್ಯ ಮೈಸೂರಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿ ಸಂಬಂಧ ಜಮುನಾ ದಾವೆ ಹೂಡಿದ್ದಾರೆ. ಮೈಸೂರಿನ 7ನೇ ಜೆಎಂಎಫ್ಸಿ ಕೋರ್ಟ್ 2025 ಜನವರಿ 10ಕ್ಕೆ ವಿಚಾರಣೆ ದಿನಾಂಕ ನಿಗದಿ ಮಾಡಿದೆ. ಬ್ಯೂರೋ ರಿಪೋರ್ಟ್ TV9.